ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಸುಷ್ಮಾ. ಗಡಿತಂಟೆಗೆ ಬಂದ ಉದ್ಧವ್ಗೆ ಕನ್ನಡಿಗರ ತಿರುಗೇಟು ಹೇಗಿತ್ತು? ಕನ್ನಡಿಗರನ್ನ ಕೆಣಕಿದ ಮಹಾ ಸಿಎಂ ಟ್ವೀಟ್ನಲ್ಲಿ ಏನಿದೆ? ಮರಾಠಿ ಪ್ರೇಮ ಮೆರೆದು ಸಚಿವೆ ಜೊಲ್ಲೆ ಸಮಜಾಯಿಷಿ ಕೊಟ್ಟಿದ್ದು ಏನು? ರಾಜಾಹುಲಿಗೆ ಸವಾಲಾಗಿದ್ದು ಯಾಕೆ? ಸಪ್ತ ಸಚಿವರ ಖಾತೆ ಕ್ಯಾತೆ? ಇದೆಲ್ಲವನ್ನು ನೋಡೋಣ. ಬೆಳಗಾವಿ ಗಡಿ ವಿಚಾರಕ್ಕೆ ಕೊಳ್ಳಿ ಇಟ್ಟಿದ್ದು ಹೇಗೆ ಮಹಾ ಸಿಎಂ ಉದ್ಧವ್ ಠಾಕ್ರೆ? ಬೆಳಗಾವಿಯನ್ನ ಕರ್ನಾಟಕ ಆಕ್ರಮಿತ ಪ್ರದೇಶ ಅಂತ ಟ್ವೀಟ್ ಮಾಡಿದ್ದಕ್ಕೆ ಸಿಡಿದೆದ್ದ ಕನ್ನಡಿಗರು. ಹುತಾತ್ಮರ ದಿನಾಚರಣೆಯೆಂದು ಕೆಲ ಮರಾಠಿ ಕಿಡಿಗೇಡಿಗಳು ಮಾಡಿದ ಷಡ್ಯಂತ್ರ ಏನು? ಇದೆಲ್ಲವನ್ನು ನೋಡೋಣ ಮಹಾ ಖ್ಯಾತೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಮತ್ತೆ ಕಿಡಿ ಹೊತ್ತಿಸಿದ್ದು ಕುಂದಾನಗರಿ ಗಡಿ ಬಗ್ಗೆ ಖ್ಯಾತಿ ತೆಗೆದಿದ್ದಾರೆ. ಗಡಿ ಬಗ್ಗೆ ಉದ್ಧವ್ ಟ್ವೀಟ್ ಮಾಡಿದ್ದು ರಾಜ್ಯದಲ್ಲಿ ಆಕ್ರೋಶದ ಜ್ವಾಲೆ ಹೆಚ್ಚಿದೆ. ಹುತಾತ್ಮರ ದಿನದಂದು ಉದ್ಧವ್ ಠಾಕ್ರೆ ಸೇಡಿನ ಕೆಂಡ ಹೊತ್ತಿಸಿದ್ದು ತಣ್ಣಗಾಗಿದ್ದ ಗಡಿ ವಿಚಾರವನ್ನ ಕೆದಕಿ ಟ್ವೀಟ್ನಲ್ಲೇ ಕೊಳ್ಳಿ ಇಟ್ಟಿದ್ದಾರೆ. ಕರ್ನಾಟಕ ಆಕ್ರಮಿತ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸುವ ಶಪಥ ಮಾಡಿದ್ದು ಮರಾಠ ನಾಡಿನ ಸಿಎಂ ಹೇಳಿಕೆ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಮಹಾರಾಷ್ಟ್ರದ ಗಡಿ ವಿವಾದದ ಕುರಿತು ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಟ್ವೀಟ್ ಮಾಡಿದ್ದು ಬೆಳಗಾವಿಯನ್ನ ಕರ್ನಾಟಕ ಆಕ್ರಮಿತ ಪ್ರದೇಶ ಅಂತ ಹೇಳಿದ್ದಾರೆ. ಮರಾಠ ಭಾಷಿಕ ಮತ್ತು ಸಾಂಸ್ಕೃತಿಕ ಪ್ರಾಂತ್ಯ ಮಹಾರಾಷ್ಟ್ರದ್ದು. ಈ ಪ್ರಾಂತ್ಯಗಳನ್ನ ಮಹಾರಾಷ್ಟ್ರದಲ್ಲಿ ಸೇರಿಸಿದ್ರೆ ಹುತಾತ್ಮರಿಗೆ ಗೌರವ ಸಲ್ಲಿಸಿದಂತೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರದಿದ್ರೆ ಬಲಿದಾನ ವ್ಯರ್ಥವಾಗಲಿದ್ದು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸುವವರೆಗೂ ಹೋರಾಡೋಣ, ಎಲ್ಲರೂ ಒಟ್ಟಾಗಿ ಬದ್ಧರಾಗಿ ಹೋರಾಟದಲ್ಲಿ ತೊಡಗೋಣ ಅಂತ ಟ್ವೀಟ್ ಮಾಡಿದ್ದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಟ್ವೀಟ್ನಲ್ಲಿ ಕನ್ನಡಿಗರನ್ನ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಕೆಣಕಿದ್ರೆ ಸಚಿವ ಏಕನಾಥ್ ಶಿಂದೆ ಮಾತಿನಲ್ಲಿ ವಿವಾದ ಸೃಷ್ಟಿಸಿದ್ದಾರೆ. ಹೀಗಾಗಿ ಹುತಾತ್ಮರ ದಿನದಂದು ಬೇಕೆಂದೇ ವಿವಾದದ ಹೇಳಿಕೆ ನೀಡಿದ್ರ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಇಬ್ಬರು ನಾಯಕರು ಸುಮ್ಮನಿದ್ದ ಕನ್ನಡಿಗರನ್ನ ಕೆರಳಿಸುವ ಪ್ರಯತ್ನ ಮಾಡಿದ್ದು, ಇಷ್ಟು ದಿನ ಸುಮ್ಮನಿದ್ದು ಈಗ ಖ್ಯಾತೆ ತೆಗೆದಿರೋದಾದ್ರೂ ಯಾಕೆ ಅಂತ ಪ್ರಶ್ನಿಸುತ್ತಿದ್ದಾರೆ. ಗಡಿ ವಿವಾದ ತೆಗೆದು ಸಚಿವ ಏಕನಾಥ್ ಶಿಂದೆ ಕನ್ನಡಿಗರನ್ನ ಕೆಣಕಿದ್ದಾರೆ. ಭಾಷಾವಾರು ಪ್ರಾಂತ್ಯ ರಚನೆ ವೇಳೆ ಮಹಾರಾಷ್ಟ್ರಕ್ಕೆ ಅನ್ಯಾಯವಾಗಿದ್ದು ಬೆಳಗಾವಿಯನ್ನ ಅನ್ಯಾಯವಾಗಿ ಕರ್ನಾಟಕಕ್ಕೆ ಸೇರಿಸಲಾಗಿದೆ. ಹೀಗಾಗಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸುವವರೆಗೂ ಸುಮ್ಮನೆ ಇರೋದಿಲ್ಲ. ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ನಾವು ಹೋರಾಟ ನಡೆಸ್ತೀವಿ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಿದಾಗಲೇ ಹುತಾತ್ಮರಿಗೆ ಗೌರವ ಸಿಗುತ್ತೆ ಅಂತ ಕನ್ನಡಿಗರು ಕೆರಳುವಂತೆ ಮಾಡಿದ್ದಾರೆ. 1956ರಲ್ಲಿ ರಾಜ್ಯ ಪುನರ್ ವಿಂಗಡಣೆ ವೇಳೆ ಮಹಾರಾಷ್ಟ್ರದ ಪುಂಡರು ಬೆಳಗಾವಿಯಲ್ಲಿ ಗಲಾಟೆ ನಡೆಸಿದ್ರು. ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ದಾಂಧಲೆ ಮಾಡಿದ್ರು. ಗಲಾಟೆ ವೇಳೆ ಗೋಲಿಬಾರ್ ನಡೆದು ಕೆಲವರು ಸಾವನ್ನಪ್ಪಿದ್ರು. ಆದ್ರೆ ಹಿಂಸಾಚಾರದಿಂದ ಮೃತರಾಗಿದ್ದನ್ನ ಮರೆಮಾಚಿ ಹುತಾತ್ಮರು ಅಂತ ಕರೆದಿದ್ರು. ಅಂದಿನಿಂದ ಜನವರಿ 17ರಂದು ಎಂಇಎಸ್ ಹುತಾತ್ಮರ ಹೆಸರಲ್ಲಿ ಖ್ಯಾತೆ ತೆಗೆದಿದ್ದು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಗಲಾಟೆ ಮಾಡ್ತಿದೆ. ಜನವರಿ 17ರಂದು ಹುತಾತ್ಮರ ಹೆಸರಲ್ಲಿ ಖ್ಯಾತೆ ತೆಗೆಯುವ ಎಂಇಎಸ್ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವದ ವೇಳೆ ಕರಾಳ ದಿನಾಚರಣೆ ಆಚರಣೆ ಮಾಡಿ ಕಿರಿಕ್ ಮಾಡುತ್ತೆ. ಹೀಗಿದ್ರೂ ಪದೇ ಪದೇ ಖ್ಯಾತೆ ತೆಗೆಯುವ ಎಂಇಎಸ್ ಪುಂಡಾಟಕ್ಕೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕ್ತಿಲ್ಲ. 2018ರಿಂದ ಇಲ್ಲಿವರೆಗೂ ಗಡಿ ಉಸ್ತುವಾರಿ ಮಂತ್ರಿಗಳ ನೇಮಕವೇ ಆಗಿಲ್ಲ. ಗಡಿ ಉಸ್ತುವಾರಿ ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷರು ಎಲ್ಲಿದ್ದಾರೋ ಅಂತ ಗೊತ್ತಿಲ್ಲ. ಜೊತೆಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇಮಕವೂ ಆಗಿಲ್ಲ. ಪೆಟ್ಟಿನ ಮೇಲೆ ಪೆಟ್ಟು ತಿಂದರೂ ಮಹಾರಾಷ್ಟ್ರ ಬುದ್ಧಿ ಕಲಿತಿಲ್ಲ. ಚುನಾವಣೆಯನ್ನೇ ಟಾರ್ಗೆಟ್ ಮಾಡಿ ಗಡಿ ವಿವಾದ ಹುಟ್ಟುಹಾಕಿದಂತೆ ಕಾಣ್ತಿದ್ದು ಭಾವನಾತ್ಮಕವಾಗಿ ಮರಾಠಿಗರನ್ನ ಕಟ್ಟಿಹಾಕೋಕೆ ಯತ್ನಿಸಿದ್ದಾರೆ. ಆದರೆ ಬೆಳಗಾವಿಯಲ್ಲಿರೋ ಮರಾಠಿ ಭಾಷಿಕರ ಗಡಿ ವಿವಾದದ ಬಗ್ಗೆ ಸೊಪ್ಪು ಹಾಕ್ತಿಲ್ಲ. ಗ್ರಾಮ ಪಂಚಾಯಿತಿ ಚುನಾವಣೆ ವೇಳೆಯೂ ಇಂಥದ್ದೇ ಆಟ ನಡೆದಿತ್ತು. ಆದರೆ ಚುನಾವಣೆಯಲ್ಲಿ ಗಡಿ ವಿವಾದ ಠುಸ್ಸಾಗಿತ್ತು. ಮಹಾರಾಷ್ಟ್ರ ಸಿಎಂ ಹೇಳಿಕೆ ತಪ್ಪು ಎಂದಿರೋ ರಾಜ್ಯ ಗಡಿ ಆಯೋಗದ ಅಧ್ಯಕ್ಷ ಜಸ್ಟಿಸ್ ಕೆಎಲ್ ಮಂಜುನಾಥ್, ನಾವು ಯಾವುದೇ ಇಂಚು ಜಾಗವನ್ನು ಅತಿಕ್ರಮಣ ಮಾಡಿಲ್ಲ ಅಂತ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಅವರು 1956ರ ಆಕ್ಟ್ ಅಡಿಯಲ್ಲಿ ರಾಜ್ಯಕ್ಕೆ ಸೀಮಿತವಾದ ಗಡಿಯೊಳಗೆ ನಾವು ಇದ್ದೇವೆ. ಉದ್ಧವ್ ಠಾಕ್ರೆ ಹೇಳಿಕೆ ಶುದ್ಧ ಸುಳ್ಳು. ಸುಪ್ರೀಂ ಕೋರ್ಟ್ ಮುಂದೆ ಗಡಿ ವ್ಯಾಜ್ಯ ಪೆಂಡಿಂಗ್ ಇರುವಾಗ ಈ ರೀತಿ ಹೇಳಿಕೆ ಕೊಡಬಾರದು ಅಂತ ಹೇಳಿದ್ರು. ಉದ್ಧವ್ ಠಾಕ್ರೆ ಹೇಳಿಕೆ ಸಂವಿಧಾನಕ್ಕೆ ಅಪಚಾರ ಮಾಡಿದಂತೆ ಅಂತ ರಾಜ್ಯ ಗಡಿ ರಕ್ಷಣಾ ಆಯೋಗದ ಅಧ್ಯಕ್ಷ ಜಸ್ಟಿಸ್ ಕೆಎಲ್ ಮಂಜುನಾಥ್ ತಿಳಿಸಿದ್ದಾರೆ. ಮಹಾಜನ್ ವರದಿ ಈಗ ಅಪ್ರಸ್ತುತವಾಗಿದ್ದು 1967ರಲ್ಲಿ ಕೊಟ್ಟ ವರದಿಯನ್ನ ಈಗ ಅನುಷ್ಠಾನ ಮಾಡೋಕೆ ಸಾಧ್ಯವಾಗುವುದಿಲ್ಲ. ಮಹಾಜನ್ ವರದಿ ನಮಗೆ ಮಾರಕ ಪೂರಕ ಅಲ್ಲ. ಮಹಾಜನ್ ವರದಿ ಪ್ರಕಾರ ನಾವು ಹಲವು ತಾಲೂಕುಗಳಲ್ಲಿ ಹಳ್ಳಿಗಳನ್ನ ಅವರಿಗೆ ಕೊಡಬೇಕು. ಮಹಾರಾಷ್ಟ್ರದ ಹಲವು ಹಳ್ಳಿಗಳನ್ನ ನಮಗೆ ಕೊಡಬೇಕಾಗತ್ತೆ. ಹೀಗಾಗಿ ಮಹಾಜನ್ ವರದಿ ಅಂತಿಮ ಅನ್ನೋದು ಶುದ್ಧ ತಪ್ಪು. ಅವತ್ತಿನ ಕಾಲಕ್ಕೆ ವರದಿ ಪ್ರಸ್ತುತ ಇದ್ದಿರಬಹುದು, ಆದರೆ ಈಗ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು.
ಉದ್ಧವ್ ಠಾಕ್ರೆ ತೆವಲು ತೀರಿಸಿಕೊಳ್ಳುವ ಸಲುವಾಗಿ ಇಂಥ ಹೇಳಿಕೆ ಕೊಟ್ರ ಮಹಾರಾಷ್ಟ್ರ ಸಿಎಂಗೆ ರಾಜ್ಯದ ಸಿಎಂ ಬಿಎಸ್ವೈ ಕೊಟ್ಟ ತಿರುಗೇಟು ಏನು? ಮರಾಠ ನಾಡಿನ ಉದ್ಧವ್ ವಿರುದ್ಧ ಕೈ ನಾಯಕರು ಸಾಫ್ಟ್ ಕಾರ್ನರ್ ತೋರಿಸಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಮಹಾಗಡಿ ಕಿರಿಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಟ್ವೀಟ್ ಖಂಡಿಸಿ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರ ಆಕ್ರೋಶ ಭುಗಿಲೆದ್ದಿದೆ. ನಗರದ ಚೆನ್ನಮ್ಮ ವೃತ್ತದಲ್ಲಿ ಉದ್ಧವ್ ಠಾಕ್ರೆ ವಿರುದ್ಧ ಘೋಷಣೆ ಕೂಗಿ ಉದ್ಧವ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಕನ್ನಡ ಪರ ಹೋರಾಟಗಾರರು ಕಿಡಿಕಾರಿದ್ದಾರೆ. ಅಲ್ಲದೆ ಸಿಎಂ ಉದ್ಧವ್ ಠಾಕ್ರೆ ಅಣುಕು ಶವಯಾತ್ರೆ ನಡೆಸಿ ಉದ್ಧವ್ ಪ್ರತಿಕೃತಿಗೆ ಧರಣಿ ನಿರತರು ಬೆಂಕಿ ಹಚ್ಚಿದ್ದಾರೆ. ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು. ಚೆನ್ನಮ್ಮ ರಸ್ತೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಕನ್ನಡ ಪರ ಹೋರಾಟಗಾರರು ಜಮಾವಣೆಯಾಗಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ನಡೆಯುತ್ತಿದ್ದು ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ್ರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆಗೆ ಸಿಎಂ ಬಿಎಸ್ ಯಡಿಯೂರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ಧಟತನ ಪ್ರದರ್ಶನ ಮಾಡಿದ್ದಾರೆ. ಇದು ಭಾರತೀಯರ ಒಕ್ಕೂಟ ತತ್ವದ ವಿರುದ್ಧವಾದ ನಿಲುವು ಅಂತ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ಮಹಾಜನ್ ವರದಿ ಅಂತಿಮ ಅನ್ನೋದು ಎಲ್ಲರೂ ಬಲ್ಲ ಸತ್ಯ. ಹೀಗಿರುವಾಗ ಪ್ರಾದೇಶಿಕತೆ ಪ್ರದರ್ಶನ, ಭಾಷಾಂಧತೆ ಮಾತು ದೇಶದ ಏಕತೆಗೆ ಮಾರಕವಾಗಿದೆ. ಇದನ್ನ ಖಂಡಿಸುತ್ತೇನೆ ಅಂತ ಬಿಎಸ್ವೈ ತಿಳಿಸಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಟ್ವೀಟ್ಗೆ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಕಿಡಿಕಾರಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಸವದಿ, ಇದೊಂದು ರಾಜಕೀಯ ಅವಿವೇಕತನದ ಹೇಳಿಕೆ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿಯಾಗಿ ಈ ರೀತಿ ಹೇಳಿಕೆ ನೀಡುವುದು ಸರಿಯಲ್ಲ. 1000 ಮುಖ್ಯಮಂತ್ರಿಗಳು ಹೇಳಿದ್ರು ಅದು ಸಾಧ್ಯವಿಲ್ಲ. ಬೆಳಗಾವಿ, ನಿಪ್ಪಾಣಿ ಕರ್ನಾಟಕದಲ್ಲೇ ಇರುತ್ತೆ. ಬೆಳಗಾವಿ ನಮ್ಮ ರಾಜ್ಯದ 2ನೇ ರಾಜಧಾನಿ, ಅವಿಭಾಜ್ಯ ಅಂಗ ಅಂತ ಸವದಿ ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಉದ್ದಟತನದಿಂದ ಮಾತುಗಳನ್ನು ಆಡಿದ್ದು ಅದನ್ನ ನಾನು ಖಂಡಿಸುತ್ತೇನೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮಹಾರಾಷ್ಟ್ರ ಮತ್ತು ಗಡಿ ವಿಚಾರ ಈಗಾಗಲೇ ಇತ್ಯರ್ಥವಾಗಿದೆ. ಹೀಗಾಗಿ ಉದ್ಧವ್ ಠಾಕ್ರೆ ತಮ್ಮ ರಾಜಕೀಯ ತೆಲುವು ತೀರಿಸಿಕೊಳ್ಳೋಕೆ, ರಾಜಕೀಯ ಉಳಿವಿಗಾಗಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಒಂದು ಇಂಚನ್ನು ಬಿಟ್ಟು ಕೊಡೋಕೆ ಸಾಧ್ಯ ಇಲ್ಲ. ಅವರ ಮಾತುಗಳಲ್ಲಿ ಯಾವುದೇ ಅರ್ಥ ಇಲ್ಲ. ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ ಅಂತ ಬೊಮ್ಮಾಯಿ ತಿಳಿಸಿದ್ರು. ಬೆಳಗಾವಿ ಜಿಲ್ಲೆ ಬಗ್ಗೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಟ್ವೀಟ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಉದ್ಧವ್ ಠಾಕ್ರೆ ಅಧಿಕ ಪ್ರಸಂಗತನದ ಹೇಳಿಕೆ ಖಂಡನೀಯ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಅಲ್ಲದೆ ಇತ್ಯರ್ಥವಾಗಿರುವ ವಿಷಯವನ್ನ ಕೆಣಕೋಕೆ ಬರಬೇಡಿ. ಬೆಳಗಾವಿ ಗಡಿ ಬಗ್ಗೆ ಮಹಾಜನ ವರದಿಯೇ ಅಂತಿಮ. ವಿಷಯ ಕೆಣಕಿ ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಒಂದೇ ಒಂದು ಅಡಿ ಜಾಗ ಕೊಡುವ ಪ್ರಶ್ನೆ ಇಲ್ಲ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗುಡುಗಿದ್ದಾರೆ. ಬೆಳಗಾವಿ ಕುರಿತ ಉದ್ಧವ್ ಠಾಕ್ರೆ ಹೇಳಿಕೆಯನ್ನ ವಿರೋಧಿಸ್ತೀನಿ, ಅವರು ಮಾಡುವ ತಂಟೆ ತಕರಾರನ್ನ ಖಂಡಿಸ್ತೀನಿ ಅಂತ ಬೆಂಗಳೂರಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದರು. ಮಹಾರಾಷ್ಟ್ರ ಸಿಎಂ ಜವಾಬ್ದಾರಿ ಮರೆತು ಮಾತನಾಡಿದ್ದು ರಾಜಕೀಯಕ್ಕಾಗಿ ಇಂಥ ಹೇಳಿಕೆ ಕೊಡುವುದು ಬೇಡ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸಾಂಗ್ಲಿ, ಸೊಲ್ಲಾಪುರ ರಾಜ್ಯಕ್ಕೆ ಸೇರ್ತವೆ. ಮಹಾಜನ್ ವರದಿಯಲ್ಲೂ ಕ್ಲೇಮ್ ಮಂಡಿಸ್ತೇವೆ. ಈಗಲೂ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಗಡಿ, ನೆಲ, ಜಲ, ಭಾಷೆ ವಿಚಾರದಲ್ಲಿ ನಾವು ಒಂದೇ ಇರ್ತೀವಿ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದರು. ಕರ್ನಾಟಕದ ಬಗ್ಗೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಚಿಂತೆ ಮಾಡುವುದು ಬೇಡ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಉದ್ಧವ್ ಠಾಕ್ರೆ ಹೇಳಿಕೆ ಅವರ ಪಕ್ಷ ಮತ್ತು ವೈಯಕ್ತಿಕ ಹೇಳಿಕೆ. ನೆಲ, ಜಲ ವಿಚಾರದಲ್ಲಿ ಈಗಾಗಲೇ ಗಡಿ ನಿರ್ಧಾರವಾಗಿದೆ. ನಮ್ಮ ರಾಜ್ಯದ ಹಿತ ಕಾಯುವ ಎಲ್ಲ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿದರು. ಗಡಿ ವಿಚಾರದಲ್ಲಿ ಕಿರಿಕ್ ಮಾಡಿದ್ದ ಉದ್ಧವ್ ವಿರುದ್ಧ ಬೆಳಗಾವಿಯಲ್ಲಿ ಆಕ್ರೋಶದ ಜ್ವಾಲೆ. ಠಾಕ್ರೆಗೆ ಕನ್ನಡ ಸಂಘಟನೆಗಳು ಕೊಟ್ಟ ವಾರ್ನಿಂಗ್ ಆದರೂ ಏನು? ರಾಜ್ಯಾದ್ಯಂತ ಪ್ರತಿಭಟನಾ ಕಿಚ್ಚಿನ ಜ್ವಾಲೆ ಹೇಗಿದೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ಕೇರಳದ ಕನ್ನಡಿಗರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉದ್ಧವ್ ಠಾಕ್ರೆ ಹೇಳಿಕೆ ಬೆಳಗಾವಿಯಲ್ಲಿ ಕಿಡಿ ಹೊತ್ತಿಸಿದ್ದು. ಬೆಳಗಾವಿಯನ್ನ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು. ಉದ್ಧವ್ ಠಾಕ್ರೆ ಅಣುಕು ಶವ ಹೊತ್ತು ಪ್ರತಿಭಟನೆ ಆರಂಭಿಸಿದ ಹೋರಾಟಗಾರರು ಉದ್ಧವ್ ಠಾಕ್ರೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಹಿಳಾ ಹೋರಾಟಗಾರ್ತಿಯರು ಕೂಡ ಭಾಗಿಯಾಗಿದ್ದರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಟ್ವೀಟ್ಗೆ ಖಂಡನೆ ವ್ಯಕ್ತಪಡಿಸಿರುವ ಕರವೇ ನಾರಾಯಣಗೌಡ ಬಣ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದೆ. ಗಡಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಬೇಜವಾಬ್ದಾರಿ ತೋರುತ್ತಿದ್ದು, ರಾಜ್ಯ ಸರ್ಕಾರದ ವಿರುದ್ಧವೂ ಕರವೇ ಆಕ್ರೋಶ ವ್ಯಕ್ತಪಡಿಸಿದೆ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಕರವೇ ನಾರಾಯಣಗೌಡ ಬಣ ಪ್ರತಿಭಟನೆ ನಡೆಸಿದೆ. ಕರವೇ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ.
ಉದ್ಧವ್ ಠಾಕ್ರೆ ಉದ್ದಟತನ ಹೇಳಿಕೆ ಖಂಡಿಸಿ ಬೆಳಗಾವಿಯ ಗೋಕಾಕ್ನಲ್ಲೂ ಆಕ್ರೋಶದ ಕಿಚ್ಚು ಹೆಚ್ಚಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೋಣದ ಮೇಲೆ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಪ್ರತಿಕೃತಿ ಇಟ್ಟು ಮೆರವಣಿಗೆ ಮಾಡಿದ್ರು. ಬಳಿಕ ಉದ್ಧವ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಟ್ವೀಟ್ಗೆ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಕನ್ನಡಿಗರು ಕೈಕಟ್ಟಿ ಕೂರೋದಿಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ಕೊಟ್ಟಿದೆ. ಕರ್ನಾಟಕದ ಜಾಗವನ್ನ ಕಬಳಿಸೋಕೆ ಯಾವ ಮೂರ್ಖನಿಂದಲೂ ಸಾಧ್ಯ ಇಲ್ಲ. ಕನ್ನಡಿಗರು ಗಟ್ಟಿಯಾಗಿದ್ದೇವೆ, ನಿಮ್ಮ ಕನಸು ಬಿಟ್ಟುಬಿಡಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಮೊದಲು ಸೊಲ್ಲಾಪುರ, ಮುಂಬೈನ ಅರ್ಧ ಭಾಗ ಕರ್ನಾಟಕ ರಾಜ್ಯಕ್ಕೆ ಸೇರಬೇಕು, ಇದರ ಬಗ್ಗೆ ಮೊದಲು ತೀರ್ಮಾನ ಮಾಡಲಿ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬೆಳಗಾವಿ ಬಿಟ್ಟುಕೊಡೋದಿಲ್ಲ. ಬಾಳಾ ಠಾಕ್ರೆ ಮತ್ತೆ ಹುಟ್ಟಿ ಬಂದರೂ ಪಡೆಯಲಾಗಲ್ಲ. ಈ ವಿಚಾರವನ್ನ ಎಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕು. ಎಂಇಎಸ್ ಖ್ಯಾತೆ ತೆಗೆದ್ರೆ ಅವರನ್ನ ಹೊರಗೆ ಹಾಕಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರಿಂದ ಕರ್ನಾಟಕ ರಾಜ್ಯ ಹಾಳಾಗ್ತಿದೆ. ಕನ್ನಡ ಪರವಾಗಿ ಸಿಎಂ ಯಡಿಯೂರಪ್ಪ ಕೇವಲ ನಾಟಕ ಆಡ್ತಿದ್ದಾರೆ ಅಂತ ವಾಟಾಳ್ ನಾಗರಾಜ್ ಆರೋಪ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮರಾಠ ಅಭಿವೃದ್ಧಿ ನಿಗಮ ಮಾಡ್ತಾರೆ, ಆದರೆ ಮಹಾರಾಷ್ಟ್ರದಲ್ಲಿ ಅವರು ಬೆಳಗಾವಿ ಬೇಕು ಅಂತಾರೆ. ಸಿಎಂ ಯಡಿಯೂರಪ್ಪ ಬಹಳ ನೀಚ ಕೆಲಸ ಮಾಡ್ತಿದ್ದಾರೆ. ಕೂಡಲೇ ಸಿಎಂ ಸಚಿವ ಸಂಪುಟ ಸಭೆಯನ್ನ ಕರೆಯಬೇಕು, ಈ ಬಗ್ಗೆ ಸೂಕ್ತ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಮಾಡಿರೋದು ಕುಚೇಷ್ಟೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಟ್ವೀಟ್ ಮಾಡಿದ್ದಾರೆ. ಶಿವಸೇನೆಯವರಿಗೆ 3 ತಿಂಗಳಿಗೊಮ್ಮೆ ಗಡಿತಂಟೆ ಕೆದಕದಿದ್ರೆ ತಿಂದಿದ್ದು ಅರಗೋದಿಲ್ಲ. ಹೀಗೆ ಮಾಡೋದ್ರಿಂದ ಉದ್ಧವ್ ಠಾಕ್ರೆ ಪದೇ ಪದೇ ಅಪಹಾಸ್ಯಕ್ಕೆ ಗುರಿಯಾಗ್ತಿದ್ದಾರೆ. ವಾಸ್ತವಾಂಶ ಏನು ಅನ್ನೋದನ್ನ ಮರಾಠಿ ಇತಿಹಾಸಕರಿಂದ ತಿಳಿದುಕೊಳ್ಳಿ ಅಂತ ನಾರಾಯಣಗೌಡ ಹೇಳಿದ್ದಾರೆ. ಉದ್ಧವ್ ಠಾಕ್ರೆ ಬೆಳಗಾವಿಯನ್ನ ದಕ್ಕಿಸಿಕೊಳ್ಳುವ ಹಗಲುಕನಸು ಬಿಟ್ಟು ಮಹಾರಾಷ್ಟ್ರ ಒಳಿತಿಗಾಗಿ ಕೆಲಸ ಮಾಡಲಿ ಅಂತ ನಾರಾಯಣಗೌಡ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕ ಪ್ರಗತಿಪರ ರಾಜ್ಯವಾಗಿದ್ದು ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿಕೊಡುತ್ತದೆ. ಆದರೂ ಹಿಂದಿ ಸಾಮ್ರಾಜ್ಯಶಾಹಿ ದಬ್ಬಾಳಿಕೆ ನಡೆಸಿದೆ. ಶಿವಸೇನೆ ಎಂಇಎಸ್ ಕುತಂತ್ರಗಳಿಗೆ, ಕಿತಾಪತಿಗಳಿಗೆ ಬಗ್ಗುವ ಪ್ರಶ್ನೆ ಇಲ್ಲ. ಕರ್ನಾಟಕದ ಒಂದಿಂಚು ಭೂಮಿಯನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ ಅಂತ ನಾರಾಯಣಗೌಡ ತಿಳಿಸಿದ್ದಾರೆ. ಉದ್ಧವ್ ಠಾಕ್ರೆ ಜವಾಬ್ದಾರಿ ಅರಿತು ಮಾತನಾಡಬೇಕು ಅಂತ ಮಹಾರಾಷ್ಟ್ರ ಸಿಎಂ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಮರಾಠಿಗರು ಸೌಹಾರ್ದತೆಯಿಂದ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಸೌಹಾರ್ದತೆಯಿಂದ ಇದ್ದಾರೆ. ಇಂಥ ಸಮಯದಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡುವುದು ಸರಿಯಲ್ಲ ಅಂತ ಉದ್ಧವ್ ಠಾಕ್ರೆ ವಿರುದ್ಧ ಕಿಡಿಕಾರಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲೂ ಉದ್ಧವ್ ವಿರುದ್ಧ ಕಿಚ್ಚು ಹೇಗಿತ್ತು? ನಾಳೆ ಹಾಲಿ ಸಚಿವರ ಖಾತೆ ಅದಲು ಬದಲು ಆಗುತ್ತಾ? ಪೊಲೀಸರು ಮತ್ತು ಆರೋಪಿಗಳ ನಡುವೆ ಫೈರಿಂಗ್ ನಡೆದಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉದ್ಧವ್ ಠಾಕ್ರೆ ಟ್ವೀಟ್ಗೆ ಬೆಂಗಳೂರಿನಲ್ಲಿ ಖಂಡನೆ ವ್ಯಕ್ತವಾಗಿದ್ದು, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಾರಾ ಗೋವಿಂದ್ ಸೇರಿದಂತೆ ಹಲವು ಕನ್ನಡ ಪರ ಹೋರಾಟಗಾರರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ವಾಟಾಳ್ ನಾಗರಾಜ್, ಉದ್ಧವ್ ಠಾಕ್ರೆ ಹುಚ್ಚ, ಅವನಪ್ಪನು ಹುಚ್ಚ ಅಂತ ಕಿಡಿಕಾರಿದ್ರು. ಅಲ್ಲದೆ ಮಹಾರಾಷ್ಟ್ರ ಕರ್ನಾಟಕ ಗಡಿ ಬಂದ್ ಮಾಡೋಕೆ ಆಗ್ರಹಿಸಿದ್ರು. ನಾಡಿದ್ದು ಖಾಸಗಿ ಹೋಟೆಲ್ನಲ್ಲಿ ಸಭೆ ಸೇರಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರ ಮಾಡ್ತೀನಿ ಅಂತ ತಿಳಿಸಿದ್ರು. ಗಡಿ ವಿವಾದದಲ್ಲಿ ಮಹಾಜನ ಆಯೋಗದ ತೀರ್ಪು ಅಂತಿಮ ಅಂತ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಇತ್ಯರ್ಥ ಆಗಿರುವ ವಿಷಯಗಳ ಬಗ್ಗೆ ತಗಾದೆ ತೆಗೆದು ಸೌಹಾರ್ದತೆಯಿಂದ ಸಹಬಾಳ್ವೆ ನಡೆಸುತ್ತಿರೋರಲ್ಲಿ ವಿಷದ ಬೀಜ ಬಿತ್ತೋದನ್ನ ದೇಶದ್ರೋಹಿ ಕೃತ್ಯ ಅಂತ ಹೇಳಬೇಕಾಗುತ್ತೆ. ಬೆಳಗಾವಿ ವಿಚಾರಕ್ಕೆ ಬಂದರೆ ಕನ್ನಡಿಗರು ಸಿಡಿದೇಳ್ತಾರೆ ಅಂತ ಠಾಕ್ರೆಗೆ ತಿಳಿಯಲಿ ಅಂತ ಎಚ್.ಡಿ.ಕೆ ಹೇಳಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಕಂದಾಯ ಸಚಿವ ಅಶೋಕ್ ಕಿಡಿಕಾರಿದ್ದಾರೆ. ಮಹಾರಾಷ್ಟ್ರ ಸರ್ಕಾರಕ್ಕೆ ಜನ ಬೆಂಬಲ ಇಲ್ಲ, ಜನರ ಬೆಂಬಲ ಕಳೆದುಕೊಂಡು ಭಾವನಾತ್ಮಕವಾದ ವಿಚಾರ ಮಾತನಾಡ್ತಾರೆ. ಪಾಕಿಸ್ತಾನದಲ್ಲಿ ರಾಜಕೀಯ ಅತಂತ್ರ ಆದಾಗ ಅಲ್ಲಿನ ಪ್ರಧಾನಿ ಹೀಗೆ ಹೇಳಿಕೆ ಕೊಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ನಮ್ಮ ತಂಟೆಗೆ ಬರಬೇಡಿ, ನಾವು ಆಂಜನೇಯ ರೂಪ ತಾಳಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ. ಅಮಿತ್ ಶಾ ರಾಜ್ಯ ಭೇಟಿ ಬಳಿಕ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡ್ತೇವೆ ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ರು. ಹೀಗಾಗಿ ಇಂದೇ ಖಾತೆ ಹಂಚಿಕೆ ಆಗುತ್ತೆ ಅಂತ ನೂತನ ಸಚಿವರು ನಿರೀಕ್ಷಿಸಿದ್ರು. ಆದರೆ ನಾಳೆ ಹಿರಿಯ ಸಚಿವರ ಜೊತೆ ಚರ್ಚಿಸಿ ಖಾತೆ ಹಂಚಿಕೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ರು. ಅಲ್ಲದೆ ಖಾತೆಗಳ ಅದಲು ಬದಲು ಬಗ್ಗೆ ಕೂಡ ಚರ್ಚಿಸಿ ನಿರ್ಧಾರ ಕೈಗೊಳ್ತೀನಿ ಅಂತ ತಿಳಿಸಿದ್ರು.
ಸಂಪುಟ ವಿಸ್ತರಣೆ ಬಳಿಕ ಖಾತೆ ಹಂಚಿಕೆ ಕುತೂಹಲ ಕೆರಳಿಸಿದೆ. ಪ್ರಬಲ ಖಾತೆ ಮೇಲೆ ಸಪ್ತ ಸಚಿವರು ಕಣ್ಣಿಟ್ಟಿದ್ದು, ಸಿಎಂ ಬಳಿ ಇರುವ 2 ಖಾತೆಗಳಿಗೆ ಭಾರೀ ಪೈಪೋಟಿ ನಡೀತಾ ಇದೆ. ಸಿಎಂ ಬಳಿ ಇಂಧನ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇದೆ. ಹೀಗಾಗಿ ಇಂಧನ ಖಾತೆ ಮೇಲೆ ಮುರುಗೇಶ್ ನಿರಾಣಿ, ಉಮೇಶ್ ಕತ್ತಿ ಕಣ್ಣಿಟ್ಟಿದ್ದಾರೆ ಅಂತ ಟಿವಿ ನೈನ್ಗೆ ಬಿಜೆಪಿ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಎಚ್ ನಾಗೇಶ್ ರಾಜೀನಾಮೆಯಿಂದ ಅಬಕಾರಿ ಖಾತೆ ತೆರವಾಗಲಿದೆ. ಮತ್ತೊಂದು ಕಡೆ ಸುಧಾಕರ್ ಬಳಿ ಆರೋಗ್ಯ ಖಾತೆ ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆ ಇದೆ. ಹೀಗಾಗಿ ಆರೋಗ್ಯ ಖಾತೆ ಹೊಸ ಸಚಿವರೊಬ್ಬರಿಗೆ ಹಂಚಿಕೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಅಬಕಾರಿ ಖಾತೆ ಮೇಲೂ ಕೆಲವು ನೂತನ ಸಚಿವರು ಕಣ್ಣಿಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ 3 ಕಣ್ಣಿಟ್ಟಿದ್ದಾರೆ. ಅಶ್ವಥ್ ನಾರಾಯಣ್, ಆರ್ ಅಶೋಕ್, ಅರವಿಂದ ಲಿಂಬಾವಳಿ ನಡುವೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಯಾರ ಪಾಲಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಮೇಲೆ ಲಿಂಬಾವಳಿ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅಂತ ಬಿಜೆಪಿ ಉನ್ನತ ಮೂಲಗಳು ಹೇಳ್ತಿದ್ದು, ಲಿಂಬಾವಳಿಗೆ ಉನ್ನತ ಶಿಕ್ಷಣ ಖಾತೆ ಸಿಗುವ ಬಗ್ಗೆ ಚರ್ಚೆ ನಡೀತಾ ಇದೆ. ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೊಲೀಸರು ಆರೋಪಿಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಕೆಜಿಹಳ್ಳಿ ಸುಲ್ತಾನ್ ಹತ್ಯೆ ಕೇಸ್ ಆರೋಪಿಗಳು ಫೈರಿಂಗ್ ನಡೆಸಿದ್ದು, ಪ್ರತ್ಯುತ್ತರವಾಗಿ ಆರೋಪಿಗಳ ಮೇಲೆ ಪೊಲೀಸರು ಗುಂಡಿನ ದಾಳಿ ನಡೆಸಿದ್ದಾರೆ. ಘಟನೆಯಲ್ಲಿ ಆರೋಪಿ ಮೆಹರಾಜ್ ಮುಖಕ್ಕೆ ಗುಂಡು ತಗುಲಿದ್ದು, ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದ್ದು, ಮತ್ತೊಬ್ಬ ಆರೋಪಿ ಅಬ್ರಹಾರ್ನನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳ ವಿರುದ್ಧ ಒಟ್ಟು 36 ಪ್ರಕರಣಗಳಿದ್ವು. ಮೌರ್ಯ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಆರ್ಕೆಸ್ಟ್ರಾ ಕಲಾವಿದರು ಹೋರಾಟ ಕೈಬಿಟ್ಟಿದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ ವಿಶ್ವನಾಥ್ ಮನವಿ ಸ್ವೀಕರಿಸಿ ಸೂಕ್ತ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಿಂಪಡೆದಿದ್ದಾರೆ. ಮನವಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ವಿಶ್ವನಾಥ್, ನಾಳೆ ಬೆಳಗ್ಗೆ ಸಿಎಂ ಭೇಟಿ ಮಾಡಿ ಮನವಿ ತಲುಪಿಸುತ್ತೇನೆ, ಬಿಡಿಎಯಿಂದ ಕಲಾವಿದರಿಗೆ ಮನೆ ನೀಡುವುದಾಗಿ ಭರವಸೆ ಕೊಟ್ಟರು. ಉದ್ಧವ್ ಠಾಕ್ರೆ ವಿವಾದದ ನಡುವೆ ಮರಾಠಿ ಪ್ರೇಮ ಮೆರೆದದ್ದು ಯಾರು? ಮಹಾರಾಷ್ಟ್ರ ನಾಯಕರ ನಾಲಿಗೆಗೆ ಬ್ರೇಕ್ ಹಾಕೋಕೆ ಕಾನೂನು ಅಸ್ತ್ರ ಪ್ರಯೋಗ ಆಗ್ತಿರೋದು ಹೇಗೆ? ರಾಮನಗರದಲ್ಲಿ ನೂತನ ಸಚಿವ ಸಿಪಿ ಯೋಗೇಶ್ವರ್ ಅಬ್ಬರ ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಮರಾಠಿ ಪ್ರೇಮ ಮೆರೆದಿದ್ದಾರೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ನಡೆದ ತಾಯಿ ಮಗು ಆಸ್ಪತ್ರೆ ಉದ್ಘಾಟನೆಯಲ್ಲಿ ಮರಾಠಿ ಗೀತೆ ಹಾಡಲಾಗಿದೆ. ಶಶಿಕಲಾ ಜೊಲ್ಲೆ ಸುಧಾಕರ್ ಸಮ್ಮುಖದಲ್ಲೇ ಮರಾಠಿಗೆ ಮಣೆ ಹಾಕಿದ್ದು, ಸ್ವಾಗತ ಸೇರಿದಂತೆ ಬಹುತೇಕ ಭಾಷಣಕ್ಕೆ ಮರಾಠಿ ಬಳಕೆ ಮಾಡಲಾಗಿದೆ. ಒಂದು ಕಡೆ ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ ಖ್ಯಾತೆ ತೆಗೆದರೆ, ಮತ್ತೊಂದು ಕಡೆ ಸಚಿವರ ಮರಾಠಿ ಪ್ರೇಮಕ್ಕೆ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮರಾಠಿ ಪ್ರೇಮಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಸಮಜಾಯಿಷಿ ನೀಡಿ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ. ನಿಪ್ಪಾಣಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಕಾರ್ಯಕ್ರಮದಲ್ಲಿ ಕೆಲವು ವೈದ್ಯರು ಮಾತನಾಡಿದ್ದಾರೆ, ಕನ್ನಡ ಬರಲ್ಲ ಅಂತ ಭಾವನಾತ್ಮಕವಾಗಿ ಮರಾಠಿಯಲ್ಲಿ ಮಾತನಾಡಿದ್ದಾರೆ. ನಿಪ್ಪಾಣಿಯಲ್ಲಿ ಮರಾಠಿ ಜೊತೆ ಕನ್ನಡ ಭಾಷೆಯು ಬೆಳೀತಾ ಇದೆ ಅಂತ ಮರಾಠಿ ಪ್ರೇಮಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಸಮರ್ಥನೆ ನೀಡಿದರು. ಬೆಳಗಾವಿ ಬಗ್ಗೆ ವಿವಾದ ಎಬ್ಬಿಸಿರುವ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆಗೆ ಬೆಳಗಾವಿಯಲ್ಲೇ ಸಚಿವ ಡಾ ಸುಧಾಕರ್ ತಿರುಗೇಟು ಕೊಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ ಬೆಳಗಾವಿ ಸೇರಿದೆ ಅನ್ನೋದು ಮೂರ್ಖತನದ ಹೇಳಿಕೆ. ಸಿಎಂ ಆದವರು ಇತಿಹಾಸವನ್ನು ಸರಿಯಾಗಿ ಓದಿಕೊಂಡಿಲ್ಲ, ಯಾವಾಗ ಏಕೀಕರಣ ಆಗಿದೆ ಅನ್ನೋ ಇತಿಹಾಸ ಅರಿಯಲಿ ಅಂತ ಹೇಳಿದ್ರು. ಸಿಎಂ ಆದವರಿಗೆ ಒಕ್ಕೂಟದ ವ್ಯವಸ್ಥೆಯ ಪ್ರಜ್ಞೆ ಇರಬೇಕು ಅಂತ ಡಿಸಿಎಂ ಗೋವಿಂದ ಕಾರಜೋಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ಮಾತನಾಡಿದ ಅವರು, ಬೆಳಗಾವಿಯ ಒಂದಿಂಚು ನೆಲ ಬಿಡುವ ಪ್ರಶ್ನೆಯೇ ಇಲ್ಲ. ಸಿಎಂ ಆದವರು ಸಂವಿಧಾನದ ಚೌಕಟ್ಟಿನಲ್ಲಿ ಮಾತನಾಡಬೇಕು, ರಸ್ತೆ ಮೇಲೆ ನಿಂತು ಮಾತನಾಡೋರ ರೀತಿ ಮಾತನಾಡಬಾರದು ಅಂತ ಹೇಳಿದರು. ಮಹಾರಾಷ್ಟ್ರ ನಾಯಕರ ನಾಲಗೆಗೆ ಬ್ರೇಕ್ ಹಾಕೋಕೆ ಕಾನೂನು ಅಸ್ತ್ರ ಪ್ರಯೋಗಿಸೋಕೆ ನಿರ್ಧರಿಸಲಾಗಿದೆ. ಗಡಿ ವಿವಾದ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋಕೆ ರಾಜ್ಯ ಗಡಿ ರಕ್ಷಣಾ ಆಯೋಗ ತೀರ್ಮಾನಿಸಿದೆ. ಯಾವುದೇ ರಾಜ್ಯದ ಸಿಎಂ, ಮಂತ್ರಿಗಳು, ಜನಪ್ರತಿನಿಧಿಗಳು ಜನರ ಭಾವನೆ ಕೆರಳಿಸುವ ರೀತಿ ಹೇಳಿಕೆ ಕೊಡದಂತೆ ನಿರ್ದೇಶನ ನೀಡುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿರುವ ವಕೀಲರಿಗೆ ಅರ್ಜಿ ಸಲ್ಲಿಸೋಕೆ ಗಡಿ ರಕ್ಷಣಾ ಆಯೋಗದ ಅಧ್ಯಕ್ಷ ಕೆಎಲ್ ಮಂಜುನಾಥ್ ಸೂಚನೆ ಕೊಟ್ಟಿದ್ದಾರೆ. ಏಪ್ರಿಲ್ ನಂತರ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಗೆ ಡಿಸಿಎಂ ಗೋವಿಂದ ಕಾರಜೋಳ ತಿರುಗೇಟು ನೀಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನಮ್ಮ ಪಕ್ಷದ ವಕ್ತಾರರಲ್ಲ, ಅವರೇನು ಆರ್ಎಸ್ಎಸ್ನಲ್ಲಿ ಇದ್ದಾರೆ ಎಂದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ಕಾರಜೋಳ ಪ್ರಶ್ನಿಸಿದ್ರು. ಅಲ್ಲದೆ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗೋಕೆ ಹಗಲು ಕನಸು ಕಾಣ್ತಿದ್ದಾರೆ ಅಂತ ಕಿಚಾಯಿಸಿದ್ರು.
ಸಿದ್ದರಾಮಯ್ಯ ವಿರುದ್ಧ ಈಶ್ವರಪ್ಪ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಬದಲಾಗ್ತಾರೆ ಅಂತ 57 ಬಾರಿನೋ 58 ಬಾರಿನೋ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ತಾವೊಬ್ಬ ಮುಖ್ಯಮಂತ್ರಿ ಆಗಿದ್ದವರು ಅನ್ನುವ ಅಂಶ ಮರೆತು ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. ಅಲ್ಲದೆ ಅಧಿಕಾರ ಹೋಗಿದ್ದಕ್ಕೆ ಅವರಿಗೆ ತಡೆದುಕೊಳ್ಳೋಕೆ ಆಗ್ತಿಲ್ಲ, ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತಿದ್ದಾರೆ. ಡಿಕೆಶಿ ಅವರು ಒಮ್ಮೆ ಆದ್ರೂ ಮುಂದಿನ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಲಿ ನೋಡೋಣ ಅಂತ ಹೇಳಿದ್ರು. ಹೇಳ್ತಾ ಇದ್ದಾರೆ ಒಂದ್ಸರಿ ನಾವು ಹೇಳಿದ್ದು. ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ನೂತನ ಸಚಿವ ಸಿಪಿ ಯೋಗೇಶ್ವರ್ ತವರು ಜಿಲ್ಲೆಯ ರಾಮನಗರಕ್ಕೆ ಭೇಟಿ ನೀಡಿದರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಸಿಪಿ ಯೋಗೇಶ್ವರ್ಗೆ ಅದ್ದೂರಿ ಸ್ವಾಗತ ಕೋರಿದ್ರು. ನಂತರ ಕೆಂಗಲ್ ದೇವಸ್ಥಾನದಲ್ಲಿ ಯೋಗೇಶ್ವರ್ ಕುಟುಂಬ ಸಮೇತ ವಿಶೇಷ ಪೂಜೆ ಸಲ್ಲಿಸಿದರು. ಹೊಸಕೋಟೆ ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಫಿಕ್ಸ್ ಆಗಿದೆ. 60 ವರ್ಷದಿಂದ ವಿರೋಧಿಸಿದವರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ಒಗ್ಗಟ್ಟಿನಿಂದ ಒಪ್ಪಿಗೆ ನೀಡ್ತೀವಿ ಅಂತ ಹೊಸಕೋಟೆಯಲ್ಲಿ ವಿಧಾನಸಭೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ್ರು. ಹೀಗಾಗಿ ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಪಕ್ಷದಲ್ಲಿ ಸಂಸಾರ ಮಾಡ್ತಿದ್ದಾರೆ. ಬಹಿರಂಗ ಸಮಾವೇಶ ಮಾಡಿ ಗೃಹ ಪ್ರವೇಶ ಒಂದೇ ಬಾಕಿ ಇದೆ ಅಂತ ರಮೇಶ್ ಕುಮಾರ್ ತಿಳಿಸಿದ್ರು.